ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೊಸರು ಒಗ್ಗರಣೆ ಮಾಡಾಕತ್ತೀನಿ ನೋಡ್ರಿ. ಈ ಬ್ಯಾಸಿಗ್ಯಾಗಂತೂ ಎಷ್ಟು ನೀರು ಕುಡಿದ್ರೂ ಸಾಕಾಗುತ್ತೆ, ಒಟ್ಟು ಊಟಂತೆ ಬಾಯಿಗೆ ಅಷ್ಟು ರುಚಿನ ಹತ್ತಂಗಿಲ್ಲ ರೀ. ಮೊಸರು ಹಂಗೆ ನಾವು ಮೊಸರು ಹಂಗೆ ಉಡ್ದಾಕ್ತಿನಿಗಿಂತ ಮೊದಲ ಹಿಂಗೊಂದು ಒಗ್ಗರಣೆ ಮಾಡಿಕೊಂಡು ಚಪಾತಿ ಹಿಂಬಲ್ಲಿ, ರೊಟ್ಟಿ ಹಿಂಬಲ್ಲಿ, ಅನ್ನದಾಗ ಎಲ್ಲಾದ್ರೂ ಹಿಂಬಲ್ಲಿ ಚಲೋ ಆಗ್ತೈತೆ ರೀ. ಈಗ ಒಗ್ಗರಣೆ ಮಾಡ್ಕೊಂಡ್ರಿ. ಈಗ ಒಂದು ಕಡಾಯಿ ಇಟ್ಟು ನೋಡ್ರಿ ನಾನು ಗ್ಯಾಸ್ ಮೇಲೆ. ಕಡಾಯಿ ಕಾದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಹಾಕಿದಾದ್ಮೇಲೆ ನಾನು ಜೀರಿಗೆ ಹಾಕಾಕತ್ತೀನಿ ರೀ. ನೀವು ಸಾಸಿವೆ ಹಾಕ್ತಾನೆ ಸಾಸಿವೆನ ಹಾಕ್ಬೋದ, ನಾನು ಜೀರಿಗೆ ಅಷ್ಟು ಹಾಕಾಕತ್ತೀನಿ ನೋಡ್ರಿ. ಈಗ ಉದ್ದಕ್ಕೆ ಉಳ್ಳಿಗಡ್ಡೆ ಹೆಚ್ಚಿಟ್ಕೊಂಡಿಂತಾನೆ ಅವನ ಉಳ್ಳಿಗಡ್ಡೆ ಒಂದು ಉಳ್ಳಿಗಡ್ಡೆ ದೊಡ್ಡದ ಹೆಚ್ಚಿಟ್ಕೊಂಡು ಅದನ್ನ ಹಾಕಿದರೆ, ಆಮೇಲೆ ಕೆರಿಬೇವು ಹಾಕಿದರೆ, ಕೆರಿಬೇವು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ್ರಿ. ಉಳ್ಳಿಗಡ್ಡೆ ಫುಲ್ ಎಲ್ಲ ಫ್ರೈ ಮಾಡೋಕೆ ಹೋಗ್ಬೇಡ್ರಿ, ಸ್ವಲ್ಪ ಹಸಿ ಹಸಿನ ಇದ್ರೆ ಚಲೋ ರೀ. ಇದಕ್ಕೆ ಬಾಯಾಗ ಸಿಕ್ಕೋತಿರ್ಬೇಕ್ರವ. ಈಗ ಸ್ವಲ್ಪ ಅರಿಶಿನ ಖಾರ ಪೌಡ್ರ ಹಾಕತ್ತೀನಿ ನೋಡ್ರಿ. ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡೋಣ್ರಿ. ಫ್ರೈ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಈಗ ಕೊತ್ತಂಬರಿ ಹಾಕ್ತೀನಿ ರೀ. ಕೊತ್ತಂಬರಿ ಅಟ್ಟು ಹಾಕಿ ಸ್ವಲ್ಪ ಮ್ಯಾಲ ಉಪ್ಪು ಹಾಕಿದ್ವಿ ಅಂದ್ರೆ ಈಗ ಮೊಸರು ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಈಗ ಅದನ್ನು ಸ್ವಲ್ಪ ಗ್ಯಾಸ್ ಆರಿಸಿ ಇದಾದ್ಮೇಲೆ ಈ ಮೊಸರಿಗಿನ ಸೇರಿಸ್ಬಿಡ್ಬಿಡೋಣ್ರಿ. ಮನ್ಯಾಗ ಮಾಡಿದ ಮೊಸರು ಇದೆ. ಈಗ ಅಂಗಡಿಯಾಗಿಂದು ತಂದು ಮಾಡಿದ್ರು ನಡೀತೈತೆ. ನಮ್ಮ ಮನ್ಯಾಗಿನ ಮೊಸರಿಗಿನ ಈಗ ಒಗ್ಗರಣೆ ಹಾಕಕತ್ತೀನಿ ನೋಡ್ರಿ. ಈಗ ಅದೆಲ್ಲ ಸ್ವಲ್ಪ ಸುಡು ಹಾಕೋಕ್ಕಿಂತ ಮೊದಲು ಸ್ವಲ್ಪ ಅರಿಶಿ ಹಾಕಿದ್ರೆ ಚಲೋ ಇದೆ, ಯಾಕಂದ್ರೆ ಮೊಸರಲ್ರಿ. ಹೀಗಾಗಿ ಬಿಸಿ ಇರೋಕ್ಕಿಂತ ಸ್ವಲ್ಪ ಆರಿಸಿದಾದ್ಮೇಲೆ ಹಾಕ್ಬೇಕ್ರಿ. ಹಾಕಿ ಈಗ ಸರಿಯಾಗಿ ನಾವು ಕೈ ಹಡ್ಸಿದೀವಪ್ಪ ಅಂದ್ರೆ ಮೊಸರು ಒಗ್ಗರಣೆ ರೆಡಿಯಾಗಿ ಬಿಡುತ್ತೆ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಕಡ್ಲಿ ಉದ್ದಿನ ಬೇಳೆ ಹಾಕಿದ್ರು ನಡಿತೈತಿ, ಮ್ಯಾಲೆ ಸೌತೆಕಾಯಿ ಗಜ್ಜರಿ ಇಂಥವೆಲ್ಲ ಹಾಕಿದ್ರು ನಡಿತೈತ್ರಿ. ನಾನು ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಟುಬಿಟ್ಟೆ ನೋಡ್ರಿ. ಅನ್ನದ ಮೇಲೆ ಭಾಳ ಟೇಸ್ಟಾಗಿ ಹತ್ತೈತ್ರಿ. ಇಂಥ ಬಿಸಿಲು ಕಾಲದಾಗ ಇಂಥದ್ದು ನಾವು ಹೊಟ್ಟೆಗೂ ತಂಪು ರೀ, ನಮ್ಮ ದೇಹಕ್ಕೂ ತಂಪು. ಇಂಥದ್ದು ಮಾಡ್ಕೊಂಡು ತಿಂದೀವಪ್ಪ ಅಂದ್ರೆ ಭಾಳ ರುಚಿ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.